ಗಾಳಿ ಕೂಡ ಗಾಳ ಹಾಕೋ ಗೆಳತಿನ. ಹೇಗಿದ್ದೀರಾ? ಓಪ್ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ವೇದಶ್ರೀ ಸ್ಟೋರೀಸ್. ಇವತ್ತು ನಾನು ನಮ್ಮಮ್ಮ ಎಲ್ಲರೂ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮಮ್ಮ ಮನೆಗೆ ಎಲ್ಲರೂ ಮೀಟಪ್ ಆಗ್ತಾ ಇದ್ವಿ, ಕಸಿನ್ಸ್, ನಮ್ಮಮ್ಮನ ಅಕ್ಕ ತಂಗಿದಿರ ಎಲ್ಲರೂ. ಸೊ ಹೆಂಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಈ ವ್ಲಾಗ್ನ ನಾನು ಆ್ಯಕ್ಚುಲಿ ತುಂಬ ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಅಂದರೆ ಮಾರ್ಚಲ್ಲೇ. ಬಟ್ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ವ್ಲಾಗ್ ಮಾಡಿದ್ಮೇಲೆ ಎಡಿಟ್ ಮಾಡಿಟ್ಟಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಬಿಕಾಸ್ ಐ ಕಾಟ್ ಅಪ್ ವಿತ್ ಸಮ್ ವರ್ಕ್. ನಂದು ಮೇಕಪ್ ಆರ್ಡರ್ಸಲ್ಲಿ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದೆ. ಇವತ್ತು ವಾಯ್ಸ್ ಓವರ್ ಕೊಡೋಣ, ನಾಳೆ ಕೊಡೋಣ ಅಂತ ಅಂದ್ಕೊಂಡು ಐ ಕಂಪ್ಲೀಟ್ಲಿ ಫರ್ಗಾಟ್ ಒಂದು ವ್ಲಾಗ್ ಇದೆ ಈ ಥರ ಅಂತ ಹೇಳ್ಬಿಟ್ಟು. ಏನೋ ಫೋಟೋಸ್ ನೋಡಬೇಕಾದ್ರೆ ಐ ಫೌಂಡ್ ಇಟ್. ಸೊ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಮ್ಮರ್ ಆಗಿದ್ದರಿಂದ ನಮ್ಮ ಮನೆ ಟೆರೆಸ್ ಪೂರ್ತಿ ಕಲರ್ಫುಲ್ ಆಗಿತ್ತು. ಸೊ ಬಿಸಿಲು ತುಂಬ ಇತ್ತು ಅಂತ ಹೇಳಿಬಿಟ್ಟು ನಮ್ಮಮ್ಮ ಅವರ ಅಕ್ಕಿ ಬೇಳೆನೆಲ್ಲ ಒಣಗಿಸ್ಕೊಳ್ಳೋ ಕಾರ್ಯಕ್ರಮ ನಡೆಸ್ತಾಯಿದ್ರು. ಅವತ್ತು ರಥಸಪ್ತಮಿ ಇತ್ತು. ಸೊ ಹಂಗಾಗಿ ಬೆಳಗ್ಗೆ ಬೇಗ ಇದು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ತಿಂಡಿ ತಿಂದು ನಾವು ಹಂಗೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ವಿ. ಆವಾಗಲೇ ಹೇಳಿದ್ನಲ್ವ, ನಮ್ಮ ಅಜ್ಜಿ ಊರಲ್ಲಿ ಒಂದು ಚಿಕ್ಕದಾಗಿ ಗ್ಯಾದರಿಂಗ್ ಇಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಹೇಗಿದ್ದರೂ ಊರಿಗೆ ಹೋಗ್ತಾ ಇದ್ವಿ. ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ರಥಸಪ್ತಮಿ ದಿನ. ಸೊ ಅಲ್ಲಿಗೊಂದು ಹೋಗ್ಬಿಟ್ಟು ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಚಿಚ್ಚಿ ಎಲ್ಲರೂ ಬರ್ತೀನಿ ಅಂತಲೇ ಹೇಳಿದರು. ಬಟ್ ನನ್ನ ಕಸಿನ್ಗೆ ಎಕ್ಸಾಮ್ಸ್ ನಡೀತಿತ್ತು, ಪ್ರಿಪ್ರೇಟರಿ ನಡೀತಿತ್ತು. ಸೊ ಹಾಗಾಗಿ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಬರೋದು ಲೇಟ್ ಆದರೆ ನಮ್ಮ ಅಜ್ಜಿ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮ ಇಬ್ಬರೇ ಹೋಗೋಣ ಅಂತ ಹೇಳಿ ಇಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಂಜೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ. ಸಂಜೆ ಮೇಲೆ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಜ್ಜಿ ಊರಲ್ಲಿ ನಾನ್ ವೆಜ್ ಮಾಡಿದ್ರಿಂದ ಎಲ್ಲರೂ ನಾನ್ ವೆಜ್ ಊಟ ಮಾಡ್ಕೊಂಡಿದ್ವಿ. ಸೊ ಚೆನ್ನಾಗಿರಲ್ಲ ಮತ್ತೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ನಾವು ಸಂಜೆ ಮೇಲೆ ಬರೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಹಾಗಾಗಿ ನಾನು ಮತ್ತು ನಮ್ಮಮ್ಮ ಬೆಳಗ್ಗೆ ಹೋಗಬೇಕಾದ್ರೇ ಹೋಗ್ಬಿಟ್ಟು ದರ್ಶನ ತೊಗೊಂಡು ಹೋದ್ವಿ. ಇನ್ನು ನಮ್ಮ ಮಾಗಡಿ ಪ್ರಸನ್ನ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಆಯಿತಾ. ಮಾಗಡಿ ಸೋಮೇಶ್ವರ ದೇವಸ್ಥಾನವನ್ನು ಮಾಗಡಿ ಕೆಂಪೇಗೌಡ ವಂಶಸ್ಥರಾದ ಮುಮ್ಮಡಿ ಕೆಂಪಾವೀರ ಗೌಡ ಅವರು ಕ್ರಿಸ್ತ ಶಕ 1512ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದರು ಅಂತ ಶಾಸನಗಳಲ್ಲಿ ಹೇಳಲಾಗುತ್ತೆ. ಈ ದೇವಸ್ಥಾನದ ನಿರ್ಮಾಣದ ಹಿಂದಿನ ಕಥೆ ಏನು ಅಂತ ಅಂದರೆ, ಮುಮ್ಮಡಿ ಕೆಂಪೇಗೌಡರು ಏನಿರ್ತಾರೆ ಅವರ ಅಮ್ಮ ಕಾಶಿಗೆ ಹೋಗ್ಬಿಟ್ಟು ಕಾಲಭೈರವನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತಾರಂತೆ. ಆದರೆ ಮುಮ್ಮಡಿ ಕೆಂಪೇಗೌಡರಿಗೆ ಅವ್ರ ತಾಯಿಗೆ ತುಂಬ ವಯಸ್ಸಾಗಿದೆ, ಅವ್ರನ್ನ ಕಾಶಿಗೆ ಅಷ್ಟು ದೂರ ಕಳ್ಸೋಕ್ಕೆ ಇಷ್ಟ ಇರಲ್ವಂತೆ. ಸೊ ಅವಾಗ ಪಂಡಿತರೊಡನೆ ಕೂತು ಮಾತಾಡಿ ಕಾಶಿಯಿಂದ ಸಾಲಿಗ್ರಾಮ ಲಿಂಗವನ್ನು ಇಲ್ಲಿಗೆ ತರಿಸ್ಕೊತಾರಂತೆ. ಆ ಸಾಲಿಗ್ರಾಮ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಪೀಠದಲ್ಲಿ ಮೃತ್ಯುಂಜಯ ಚಕ್ರವನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನೋದು ಇಲ್ಲಿನ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಮತ್ತು ದೇವಸ್ಥಾನದೊಳಗೆ ಭ್ರಮರಾಂಬಿಕಾ ದೇವಿ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಮತ್ತು ನಮ್ಮ ಮಾಗಡಿ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವನ್ನು ಹೊಯ್ಸಳರ ಶೈಲಿಯಲ್ಲಿ ಬಿಲ್ಡ್ ಮಾಡಲಾಗಿದೆ. ದೇವಸ್ಥಾನದೊಳಗೆ ಆವಾಗ ಮುಮ್ಮಡಿ ಕೆಂಪೇಗೌಡರು ನ್ಯಾಯ ತೀರ್ಪು ಕೊಡ್ತಿದ್ದಂತಹ ಜಾಗ ಮತ್ತು ದರ್ಬಾರ್ ನಡೆಸಿದ ಜಾಗ ಕೂಡ ಇದೆ. ಅಲ್ಲೆಲ್ಲನೂ ಬೋರ್ಡ್ ಹಾಕಿದ್ದಾರೆ, ಹೋದರೆ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ದೇವಸ್ಥಾನದೊಳಗೆ ತುಂಬ ಕಂಬಗಳಿವೆ. ಅದರಲ್ಲಿ ಒಂದು ಕಂಬಕ್ಕೆ ನಾವು ಕಾಯಿನಿಂದ ಹೊಡೆದು ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಕಂಚಿನ ಶಬ್ದ ಬರುತ್ತೆ. ಮತ್ತು ಕೆಂಪೇಗೌಡರು ನೆಟ್ಟಂಥ ಸುಮಾರು 500 ವರ್ಷದ ಬಿಲ್ವಪತ್ರೆ ಮರ ಕೂಡ ಅಲ್ಲಿದೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೊ ನೋಡ್ಬೋದು ಅದನ್ನು ಕೂಡ ಅಲ್ಲಿ. ಇನ್ನು ನೀವು ಮಾಗಡಿ ಕಡೆ ಒನ್ ಡೇ ಟ್ರಿಪ್ ಥರ ಬಂದಾಗ ಈ ಜಾಗಕ್ಕೆ ಕೂಡ ಬಂದುಬಿಟ್ಟು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಬಸ್ಸಸ್ ಬರ್ತಾನೆ ಇರುತ್ತೆ ಬೆಂಗಳೂರಿಂದ ಮಾಗಡಿ ಕಡೆಗೆ, ಅದರಲ್ಲಿ ಕೂಡ ಬರ್ಬೋದು. ಇನ್ನು ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಆಟೋಗಳಿರುತ್ತೆ. 50 ರೂಪೀಸ್ ಕೊಟ್ಟರೆ ಸೋಮೇಶ್ವರ ದೇವಸ್ಥಾನದಲ್ಲಿ ಬಿಡಿ ಅಂದರೆ ಕರ್ಕೊಬಂದು ಬಿಡ್ತಾರೆ. ಮೇ ಬಿ ಇವಾಗ ಸ್ವಲ್ಪ ಆಟೋ ಫೇರ್ ಜಾಸ್ತಿ ಆಗಿರ್ಬೋದು. ನೋಡಿಕೊಂಡು ಮಾತಾಡ್ಕೊಂಡು ನೀವು ಬನ್ನಿ. ತೇರು ಎಳೆಯೋದನ್ನು ನೋಡಿಕೊಂಡು ನಾವು ಬಂದ್ವಿ. ಅಜ್ಜಿ ಊರಲ್ಲಿ ನಮ್ಮ ಮಾಮನ ಮಗಳಿದ್ದಾಳೆ, ಈಗ 1 ವರ್ಷ ಅವಳಿಗೆ. ಸೊ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳ್ಕೊಂಡು ಜಾತ್ರೆಯಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಬಂದರು. ಸೊ ಅವರೊಟ್ಟಿಗೆ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಸೊ ಇಯರ್ ಕಮ್ಸ್ ಅವ ಗುಂಡು ಮರಿ ಲೀಲಾದ್ಯ. ಅವಳಿಗೆ ಅವಾಗ 8 months ಏನೋ ಇತ್ತು ಅನಿಸುತ್ತೆ. ಶಿ ಈಸ್ ಸೋ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಆಯಿತಾ. ಅಲ್ಲಿ ನೋಡಿ ಕೋಳಿ ತೋರಿಸ್ತಿದ್ದಾರೆ, ನಮ್ಮಮ್ಮ ನೋಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಹೋಗಿದ ತಕ್ಷಣ ಲೀಲಾದ್ಯನ ಜೊತೆ ಆಟ ಆಡಿದ್ವಿ. ಅಷ್ಟರಲ್ಲಿ ಇಲ್ಲಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ.
ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಮುದ್ದೆ ತಿರುವುದ್ರಲ್ಲಿ, ಸಾಂಬಾರು ಮಾಡೋದ್ರಲ್ಲಿ ಎಲ್ಲನೂ. ಊಟ ರೆಡಿ ಆಯಿತು. ನಾವು ಊಟಕ್ಕೆ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಓಪನ್ ಮಾಡಿದ್ದು ನಾ 60 ರೂಪಾಯಿ ಅದು 1 ನಿಮಿಷ. ಮುದ್ದು ಬಂಗಾರಿ ಲೀಲಾದ್ಯಾ. ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮ ಲೀಲಾದಿನ ಆಟ ಆಡ್ಸೋದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಮ್ಮ ಅಜ್ಜಿ ಊರಿಂದ ನಮ್ಮ ಮನೆಗೆ ಇಲ್ಲಿ ವಾಪಸ್ ಆಗ್ತಾ ಇದ್ದೀವಿ. ವಾಪಸ್ ಬರ್ತಾ ಲೀಲಾದ್ಯ ಕೂಡ ನಮ್ಮ ಮನೆಗೆ ಅವತ್ತು ಬಂದಿದ್ಲು. ಲೀಲಾದ್ಯಾ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ನಮ್ಮ ಮನೆಗೆ ಲೀಲಾದಿ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಅವಳ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಭಾನುವಾರ ಆಗಿತ್ತು, ಹೆಂಗಿದ್ರು ಅಲ್ಲಿ ನಾನ್ ವೆಜ್ ತಿನ್ಕೊಬಂದಿದ್ದೀವಿ ಅಂತ ಹೇಳ್ಬಿಟ್ಟು ರೊಟ್ಟಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದಾರೆ. ಊಟ ಮಾಡಿಕೊಂಡು ನಮ್ಮ ಮನೆಯಿಂದ ಎಲ್ಲರೂ ಅವ್ರ ಮನೆಗೆ ವಾಪಸ್ಸಾದರು. ಹಿಂಗಿತ್ತು ನಮ್ಮ ಅವತ್ತಿನ ದಿನ. ಸೊ ಓಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಆಯಿತು ಬಟ್ ಚೆನ್ನಾಗಿದೆ ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ಆಯಿತಾ. ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಂಗೈತೆ? ಚೆನ್ನಾಗಿದೆ.